ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ. ಸರ್ಕಾರ ಯಾವತ್ತೂ ಕೂಡ ಹಿಂದೆ ಸರ್ಕಾರ ಬೀಳಲ್ಲ. ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೇವೆ. ಸಮಸ್ಯೆಗಳ ಬಗ್ಗೆ ಎಲ್ಲ ರೀತಿಯ ತನಿಖೆ ಮಾಡ್ತಾ ಅಂತ ಹೇಳಿದ್ದಾರೆ. ಸರಿಪಡಿಸ ಹೇಳಿದ್ದಾರೆ. ತಗೊಂಡ್ರೆ ಉದ್ಯೋಗ ಅವರು ಮಂತ್ರಿ ಕೆಲಸ ಮಾಡಿದ್ದಾರೆ. ಸರ್ಕಾರ ಈಗ ಸ್ವಲ್ಪ ಆಯ್ತು ರಿಪ್ಲೈ ಮಾಡಿ ಸ್ವಲ್ಪ ಕೇಳಿ ರಿಪ್ಲೈ ಬೆಳಗ್ಗೆ ಕೂಡ ರಾಜೀನಾಮೆ ಏನಾಗಿದೆ ಅಂತ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವ ಕ್ಲಾರಿಫಿಕೇಶನ್ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಕೊಡಲೇಬೇಕು ಅಮಿತ್ ಶಾ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಅಮಿತ್ ಶಾ ರಾಜೀನಾಮೆ ಕೊಡಲಿ. ಅಮಿತ್ ಶಾ ರಾಜೀನಾಮೆ ಕೊಡಲಿ. ಕಾನೂನು ರೀತಿಯ ಕ್ರಮವನ್ನ ತಗೊಳ್ತೇವೆ ಅಂತಕ್ಕಂಥ ಉತ್ತರ ಬಾವಿಗೆ ಇಳಿದು ಗಲಾಟೆ ಮಾಡಿದ್ರೆ ಏನ್ ಮಾಡೋದು? ಇದಕ್ಕಿಂತ ಸರ್ಕಾರ ಯಾವ ಸರ್ಕಾರನು ಕೂಡ ಈ ತರ ಉತ್ತರ ಕೊಡ್ಲಿಕ್ಕೆ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದೀವಿ. ನಾವು ತಪ್ಪು ಮಾಡಿದ್ರಲ್ಲ ಏನಂತ ಯಾರು ತಪ್ಪು ಮಾಡಬೇಕಿತ್ತು ಸರ್. ನಿಮ್ಮ ಸಲಹೆ ಏನ್ ಮಾಡಿದಾರೆ ತಪ್ಪು ಸರ್? ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ಈ ಶಿಕ್ಷೆ ಜುಡಿಷಿಯಲ್ ಕಮಿಷನ್ ನಾಟ್ ಕರೆಕ್ಟ್. ಒಂದೇ ನಿಮಿಷ ಅಲ್ಲ, ನೀವು ಉಪಮುಖ್ಯಮಂತ್ರಿಗಳಾದವರು ಯಾರು ತಪ್ಪೇ? ನೀವು ತಪ್ಪನ್ನ ಈ ತಪ್ಪನ್ನ ಕವರಪ್ ಮಾಡ್ತೀವಿ. ಯಾರು ತಪ್ಪು ಮಾಡಿದಾಗ ಅವ್ರ ಉತ್ತರ ಕೊಡಿ ಸರ್. ಒಂದೊಂದು ಉತ್ತರ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೋ ಏನ್ ಕೊಡ್ತಾ ಇದ್ದಾರೋ ಬರೀ ಬಾಯಿ ಮಾತಾಡ್ತಾ ಹೊರತು ರಾಜಕೀಯ ಮಾಡಿದ್ರೆ ಚಾಮರಾಜನಗರದ ಮಾನ್ಯ ಸಭಾಧ್ಯಕ್ಷರೇ ಎಷ್ಟು ಮಕ್ಕಳು ತೀರೋದ್ರು. ಒಬ್ರು ಕೂಡ ಅವರು ಏನು ಮಾಡಲಿಲ್ಲ. ಅವ್ರು ಕೂಡ ಉತ್ತರ ಕೊಡ್ಬೇಕು. ರಕ್ಷಣೆ ಕೊಡೋದಿಲ್ಲ. ಬರೀ ಸುಳ್ಳು ಹೇಳುವಂತ ಒಬ್ಬ ಅತ್ಯಂತ ಬರೀ ಸುಳ್ಳು ನೋಡ್ಕೊಳ್ಳಿ ಸರ್. ಬರೀ ಸುಳ್ಳು ನಿಜಕ್ಕೂ ಇಂಥ ನಾವು ಹೇಳ್ತಾ ಇದ್ದೀನಿ. ಸತ್ಯ ನನಗೇನು ನಿಜ ಬೇರೆ ಆಧಾರ ನೋಡಿ. ಮುಂದಿನ ಅನಾರೋಗ್ಯ ಒಂದು ಮಾಡಿ ಪ್ರಾಣ ಉಳಿಸು ಅಂದ್ರೆ ಬೆಳಗ್ಗೆ ಎಲ್ಲ ಎಲ್ಲವನ್ನೂ ಹೇಳಿದ್ರೆ ಮತ್ತೆ ಕೆಲಸ ಮಾಡಿದ್ರೆ ಈ ರೀತಿ ರಾಜಕೀಯ ಮಾಡೋ ಸರಿ. ನಾವು ಕಂಪನಿ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಒಬ್ಬ
ಈಗ ಮಾಡಿದ್ದೆ ಮುಖ್ಯಮಂತ್ರಿಗಳು. ಆಮೇಲೆ ಇದು ಗಂಭೀರ ಸ್ವರೂಪದ್ದು ಅಂತೇಳಿ 5 ಲಕ್ಷ ಮಾಡಿದ್ದೀನಿ. 5 ಲಕ್ಷ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅದರಿಂದ ಕೋವಿಡ್ನಾಗ ₹1 ಕೊಟ್ಟಿದ್ರಿ ನೀವು. ರಾಜಕೀಯ ಮಾಡಕ್ಕೋಸ್ಕರ ಮಾಡೋಕ್ ಹೋಗ್ಬೇಡಿ. ರಾಜಕೀಯ ಮಾಡಕ್ಕೋಸ್ಕರ ಯಾರು ಕೇಳ್ದೇನೆ 5 ಲಕ್ಷ ರೂಪಾಯಿ ಕೊಟ್ಟಿಲ್ಲ. ಇದು ದುರ್ದೈವ ಆಗಬಾರ್ದು. ಯಾರೇ ಆಗ್ಲಿ ಮಾನ್ಯ ಮುಖ್ಯಮಂತ್ರಿ ಮಾತಾಡ್ತಾರೆ. ತಾವು ಇದೆಯಲ್ಲ, ಇದನ್ನ ನಾವ್ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ಇದು ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ. ಸತ್ತವರಿಗೆ, ಅವರ ಕುಟುಂಬ ವರ್ಗದವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಉತ್ತರ ಕನ್ನಡ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಸಾಯ್ತಾರೆ? 45 ಲಕ್ಷ ಜನ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಚರ್ಚೆಗೆ ಸಂಬಂಧಪಟ್ಟಾಗ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಈ ಸರ್ಕಾರದ ಗೌರವ ಸರ್ಕಾರ ಇದನ್ನ ವರ್ಕೌಟ್ ಮಾಡ್ತಾ ಇದ್ದೀವಿ. ನೀವು ನೀವು ಬಂಡ್ರು, ಮಹಾ ಬಂಡ್ರು. ನೀವು ಕರೋನಾ ಕೊಲೆಗಾರ ಇವರು ಅಶ್ವತ್ಥ ಅಶ್ವತ್ಥನಾರಾಯಣ ಹೋಗಪ್ಪ. ನಾರಾಯಣ್ ಮಾಡ್ತಿದ್ರಲ್ಲ ಈಗ ಯಾವುದೇ ನೀವು ಶ್ರೀರಾಮ್ಗೆಲ್ಲ ಸೇರಿ ಹೇಳಿದ ಹಣ ಮಾಡಿದ್ರ ನಾಚಿಕೆ ಬರಲ್ಲ ನಿಮ್ಗೆ. ಹೇಳಿದ ಹಣ ಪ್ರತಿಪಕ್ಷ ನಾಯಕರೇ ಬಂದಿದ್ದೀರಾ ಆ ಕೊಲೆ ಪ್ರತಿಪಕ್ಷ ನಾಯಕರೇ ನೀವು ವಾಕೌಟ್ ಮಾಡಾಯ್ತು, ವಾಕೌಟ್ ಮಾಡಾಯ್ತು. ಮತ್ತೆ ನೀವು ಮಾತಾಡ್ತಾ ಅದಕ್ಕೆ 40 ಕೇಳಿರೋದು ಇವ್ರ
ಮತ್ತೆ ಯಾಕೆ ಮಾತಾಡ್ತೀರಿ ನೀವು? ಯಾಕೆ ಮಾತಾಡ್ತೀರಿ? ಯಾರು ಸತ್ರು ನಿಮಗೆ ಅನ್ಸೋದೇ ಇಲ್ಲ. ಪ್ರಶ್ನೆ ಆಗಿದೆ. ಇಲ್ಲೆಲ್ಲ ಬೇಕಾಗಿ ಅಂತ ಮಾಡ್ತಾರೆ. ಈಗ ಇವರು ನಾಯಕತ್ವ ಕೊರತೆ ಎಂದಿದೆ. ಪ್ರವೃತ್ತಿ ನಿಮ್ದು ಬಹಳ ಗುಂಡ ವಾಕೌಟ್ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯ ಶಿಸ್ತು ಗೊತ್ತಿಲ್ಲಂತ ಆಯ್ಕೆ ಮಾಡಿದ್ದಾರೆ. ನಿಮ್ಮಂತ ಆಯ್ಕೆ ಮಾಡಿದ್ರೆ ಜನ ಪ್ರಶ್ನೆ ಕೇಳಿದ್ರ ನಿಮ್ಮ ಈಗ ಅವ್ರು ಹೇಳಿದ್ದಾರೆ ವೆಸ್ಟ್ ಬೆಂಗಾಲ್ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿದ್ದಾರೆ. ಅವರು ವೆಸ್ಟ್ ಬೆಂಗಾಲ್ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿಸಿದ್ದಾರೆ. ಮಾತಬೇಡಿ ಮುಗೀತು. ನೀವು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಆಯ್ತು ಕೂತ್ಕೊಳ್ಳೀಗ. ಆಯ್ತು ಅದ ತನಿಖೆ ಮಾಡಿ ರಿಪೋರ್ಟ್ ಬರಲಿ. ತನಿಖೆ ಮಾಡಿ ರಿಪೋರ್ಟ್ ಬರ್ತದೆ. ಸದಸ್ಯರು ಮಾತನಾಡಿರುತ್ತಾರೆ. ಮಾತನಾಡಿದ ಎಲ್ಲರೂ ಉತ್ತರ ಕರ್ನಾಟಕದ ನೀರಾವರಿ, ಕೈಗಾರಿಕೆ, ಕೃಷಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.